ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ನೋಡಿ, ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಧನಿಷ್ಠಾ ನಕ್ಷತ್ರ 3, 4ನೇ ಪಾದ, ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠಾ ಶತಭಿಷ ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ, ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನಕ್ಷತ್ರದಲ್ಲಿ ಏನೇನು ವಿಶೇಷವಾದಂತಹ ಪರಿವರ್ತನೆ ಫಲ ಇದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಕುಂಭರಾಶಿಯವರಿಗೆ ಯಾವಾಗೂ ಕೂಡ ಒತ್ತಡಗಳು, ಯಾಕಂದರೆ ಈಗ ನಿಮಗೆ 7.5 ಶನಿ, ಜನ್ಮಶನಿ ಬೇರೆ ನಡೀತಾ ಇದೆ. ಆದರೂ ಒಂದು ಏನಪ್ಪ ಅಂತಂದರೆ, ಮೇ ಅನಂತರದಲ್ಲಿ ನೋಡಿ ಗುರುವು ಕೂಡ ಸ್ವಲ್ಪ ಮುಂದೆ ಹೋಗ್ಲಿಕ್ಕಿದ್ದಾನೆ 1ನೇ ತಾರೀಕಿಗೆ. ಹಾಗಾಗಿ ಇನ್ನು ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಬದಲಾವಣೆ ಅಂದ ತಕ್ಷಣವೇ ಅನಿಸುತ್ತೆ, ಏನಪ್ಪ ಒಳ್ಳೆ ಥರದ ಬದಲಾವಣೆಯೋ ಅಥವಾ ಇನ್ನೂ ತೊಂದರೆ ಆಗುವಂಥದ್ದು, ಹೀಗೆಲ್ಲ ಅನಿಸ್ತದೆ. ಇದರಲ್ಲಿ ಒಳ್ಳೆ ಥರದ ಬದಲಾವಣೆಗಳು, ಒಳ್ಳೆ ಥರದ್ದು ಆಗುವಂಥ ಸಾಧ್ಯತೆಗಳಿದೆ. ಗ್ರಹಸ್ಥಿತಿ ಏಪ್ರಿಲ್ ತಿಂಗಳಲ್ಲಿ ನೋಡಿ, ರಾಶಿಯಲ್ಲಿ ಶನಿ, ಹಾಗೆ 2ನೇ ರಾಶಿಯಲ್ಲಿ ರಾಹು, ಶುಕ್ರ, ಬುಧರು, 3ಯ ರಾಶಿಯಲ್ಲಿ ಗುರು ಮತ್ತು ರವಿ, ಹಾಗೆ 4ಥ, 5ಮ, 6ಥ, 7ಮ ರಾಶಿಯಲ್ಲಿ ಎಲ್ಲ ಅಷ್ಟಮದಲ್ಲಿ ಕೇತು. ನಿಮಗೆ ಒಬ್ಬನೇ ಈ ರಾಶ್ಯಾಧಿಪತಿಯಾದಂತಹ ರಾಶಿ ಶನಿ ಕುಂಭರಾಶಿಯಲ್ಲೇ ಇದ್ದಾನೆ ಶನಿ. ಹಾಗಾಗಿ ಈ ರಾಶಿಗೆ ಅಂತಹ ತೊಂದರೆ ಕೊಡಲಿಕ್ಕಿಲ್ಲ. ನೀವು ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ಸತ್ಯವಾಗಿದ್ದರೆ ಆ ಭಗವಂತನು ನಿಮ್ಮನ್ನು ಕೈ ಹಿಡಿತಾನೆ. ಆದರೆ ಬಹಳ ಕಾಯಿಸ್ತಾನೆ, ಬಹಳ ಚಿಂತೆ ಆಗುವಾಗ ಮಾಡ್ತಾನೆ, ಬಹಳ ಏನು ಮಾಡಬೇಕಾ ಅನಿಸುವ ಹಾಗೆ ಆ ಪರಮಾತ್ಮ ಮಾಡ್ತಾನೆ. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು, ಭಗವಂತನ ಮೇಲೆ ಸಂಪೂರ್ಣವಾದಂತಹ ಭಾರಗಳನ್ನು ಹಾಕ್ಕೊಂಡು ಭಗವಂತನ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರಬೇಕು. ನೋಡಿ, ಈ ತಿಂಗಳಲ್ಲಿ ವಿಶೇಷವಾದಂತಹ ಯುಗಾದಿಯೂ ಕೂಡ ಇದೆ 9ನೇ ತಾರೀಕಿಗೆ. ಹಾಗಾಗಿ ನಮಗೆ ಸಂವತ್ಸರದ ಆರಂಭ, ಕ್ರೋಧಿನಾಮ ಸಂವತ್ಸರ. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಸಂವತ್ಸರ ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರುವಂತಹ ಎಲ್ಲರಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. 10ನೇ ತಾರೀಕಿಗೆ ದ್ವಿತೀಯ ಅಶ್ವಿನಿ ನಕ್ಷತ್ರ ಇದೆ. ಈ ದಿವಸ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಳ್ಳಬಹುದು. ಹಾಗೆ 17ನೇ ತಾರೀಕಿಗೆ ಪುಷ್ಯ ನಕ್ಷತ್ರ ಮತ್ತು ರಾಮನವಮಿ ಇದೆ. ಪುಷ್ಯ ಮತ್ತು ಪುನರ್ವಸು ನಕ್ಷತ್ರವೂ ಕೂಡ ಬರುತ್ತೆ. ಹಾಗಾಗಿ ರಾಮನವಮಿ 17ನೇ ತಾರೀಕಿಗೆ ರಾಮಧ್ಯಾನವನ್ನು, ರಾಮ ನಮಸ್ಕಾರವನ್ನು ಕೂಡ ನಾವೆಲ್ಲ ಮಾಡೋಣ. 23ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ ಇದೆ. ಹಾಗಾಗಿ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸವೂ ಕೂಡ ದೇವರನ್ನು ಬೇಡಿಕೊಂಡು ಧ್ಯಾನ ನಮಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳೋಣ. ಹೀಗೆ ಬಹಳ ಬದಲಾವಣೆ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮ್ಗೆ ಕಾಣುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದ್ದಾವೆ. ಇನ್ನು ಏನೇನು ಅಂತ ಹೇಳಿ ನೋಡೋಣ. ಯಾರ್ಯಾರು ಈ ತಿಂಗಳಲ್ಲಿ ಹುಟ್ಟಿದ್ರು ಅಂತಹ ಎಲ್ಲರಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಇನ್ನೊಮ್ಮೆ ಚಾಂದ್ರ ಮಾಸದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತಾ, ಹಾಗೆ ವಿಶೇಷವಾಗಿ ನೋಡಿ, ರಾಶಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಶರೀರದ ದೃಢತೆಯನ್ನು ಕೊಡ್ತಾನೆ. ಶರೀರದ ಏನೇನು ತೊಂದರೆಗಳು, ತಾಪತ್ರೆಗಳು, ಶರೀರದ ಅನಾರೋಗ್ಯ ಇದ್ದರೆ ಅದಕ್ಕೆ ಅನುಕೂಲವಾಗುವ ಹಾಗೆ ಆ ಭಗವಂತನು ನಿಮಗೆ ಅನುಗ್ರಹ ಮಾಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, 3ಯ ಸ್ಥಾನದ ಗುರು ಒಂದು ಹಂತಕ್ಕೆ ವಿಕ್ರಮ ಸ್ಥಾನವನ್ನು ಕೊಡ್ತಾನೆ. ಯಾವುದೋ ದೊಡ್ಡ ಪುಟ್ಟ ದೊಡ್ಡದಿರಬಹುದು, ಸಮಸ್ಯೆ ಇರಬಹುದು, ಏನೇನೋ ಇರಬಹುದು, ಅಂತಹ ಸಮಸ್ಯೆಗಳಿಗೆ ಪರಿಹಾರ ರೀತಿಯಾಗಿ ಭಗವಂತನೇ ನಿಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಶರೀರಕ್ಕೆ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಇದೆ. ಮನಸ್ಸಿಗೆ ನಿಮಗೆ ಖಿನ್ನತೆ ಇದೆ, ಚಿಂತೆ ಇದೆ, ಟೆನ್ಷನ್ ಇದೆ. ಇದರ ಕುಂಭರಾಶಿಯವರಿಗೆ ಏನೇ ನಾವು ಹೇಳಿದ್ರು ಕೂಡ ನಿಮಗೆ ಇದಾಗಲ್ಲ, ಇದು ಸಿಗಲ್ಲ ಹೇಳುವಂಥದ್ದೇ ಆಗುತ್ತೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಎಂಬಂಥದ್ದನ್ನು ಕೂಡ ನೀವು ಗಮನಿಸಬೇಕು. ಯಾಕಂದರೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ನಾವು ತಿಳ್ಕೊಂಡು ಹೇಳುವಂಥದ್ದು. ಹಾಗೆ ಮಾತಿನ ರೀತಿಯಲ್ಲಿ ಬಹಳ ಅಭಿವೃದ್ಧಿ ಆಗುವಂಥದ್ದು, ಕಾನೂನಿನ ರೀತಿಯಲ್ಲಿ ಕಾನೂನಿನ ತೊಂದರೆ ಯಾರ್ಯಾರಿಗಿದೆಯೋ ಅಂಥವರಿಗೆ ಕಾನೂನಿನ ತೊಂದರೆಗಳು ಪರಿಹಾರ ಆಗುವಂಥದ್ದು, ಮಾತಿನ ಶಕ್ತಿ ಅಭಿವೃದ್ಧಿ ಆಗುವಂಥದ್ದೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಹೋದರರಿಂದ ಅನುಕೂಲ. ನೋಡಿ, ಭ್ರಾತೃಸ್ಥಾನದಲ್ಲಿ ರವಿ ಇದ್ದಾನೆ. ಹಾಗಾಗಿ ಏನೋ ವ್ಯಾಜ್ಯ, ಏನೋ ಕಿರಿಕಿರಿ ಇತ್ತು ಅಂಥವರಿಗೆ ಆ ವ್ಯಾಜ್ಯ, ಕಿರಿಕಿರಿ ಎಲ್ಲ ದೂರವಾಗಿ ಸಹೋದರರಿಂದ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಆಗ್ತದೆ. ಹಾಗೆ ಸುಖಸ್ಥಾನಾಧಿಪತಿಯಾದಂಥ ಶುಕ್ರನು ಗುರುವಿನ ಮನೆಯಲ್ಲಿದ್ದಾನೆ. ಹಾಗಾಗಿ ಏನೋ ಒಂದು ನೂತನವಾದಂಥ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಮನೆಗೆ ಏನು ತೆಗೆದುಕೊಂಡು ಬರುವಂಥದ್ದು, ಹೀಗೆ ಏನೋ ಒಂದಷ್ಟು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದ್ದಾವೆ. ಮತ್ತು ಮಂಗಲ ಕಾರ್ಯದಲ್ಲಿ ತೊಡಗುವಂತಹದ್ದು, ಯಾವುದೋ ಒಂದು ಧಾರ್ಮಿಕವಾದಂಥ ಕೆಲಸ ಕಾರ್ಯದಲ್ಲಿ ತೊಡಗುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ಸಹಕಾರ ಮಾಡುವಂಥದ್ದು ಎಲ್ಲ ಮನಸ್ಸಿಗೆ ಮಾಡಬೇಕು ಅಂತಿರುತ್ತೆ. ಹಾಗೆ ಒಳ್ಳೆ ರೀತಿಯಾದಂತಹ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ ಅನುಕೂಲತೆಗಳನ್ನು ಪಡೆಯುವಂಥ ಸಾಧ್ಯತೆಗಳಾಗ್ತದೆ. ಇನ್ನೂ ನೋಡಿ, ಶತ್ರುಗಳು, ಯಾಕಂದರೆ ನಿಮ್ಮ ಜೀವನದಲ್ಲಿ ಇವಾಗ ಬಹಳ ಶತ್ರುಗಳಾಗ್ತಾ ಇದ್ದಾರೆ.
ಹಣಕಾಸು ಕೊಟ್ಟ ತೆಗೆದುಕೊಂಡು ವಾಪಸ್ ಕೊಡ್ಲಿಕ್ಕಾಗ್ತಾ ಇಲ್ಲ, ಸ್ವಲ್ಪ ಸಾಲ ಮಾಡ್ಕೊಳ್ತೀರಿ. ಹಾಗೆ ಜನರನ್ನು ಬಹಳ ಬೇಜಾರಾಗುವ ಹಾಗೆ ನಿಮ್ಮಿಂದನೇ ಆಗಿಬಿಟ್ಟಿದೆ. ಯಾಕಂದರೆ ಒಂದು ಸಲ ಸರಿಯಾಗಿರುತ್ತೆ, ಇನ್ನೊಂದು ಸಲ ಸರಿಯಾಗಿರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶತ್ರು ಭಯ, ಶತ್ರು ಸಂಬಂಧವಾದಂಥ ತೊಂದರೆಗಳಿದ್ದಾವೆ. ಆ ತೊಂದರೆಗಳ ಬಗ್ಗೆ ನೀವು ಕೂಡ ಬಹಳ ಗಮನಿಸಬೇಕು. ಆದಷ್ಟು ಪರಿಹಾರ ಆಗುವ ಹಾಗೆ ಪ್ರಯತ್ನಗಳನ್ನು ಮಾಡಬೇಕು. ನೋಡಿ, ಒಂದು 5-6 ಜಾಗ್ರತೆಗಳು ಯಾವುದಪ್ಪ ಅಂತಂದರೆ, ನಿಮ್ಮ ರಾಶಿಯವರಿಗೆ ಒಂದು ಫೈನಾನ್ಸಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳು ಪುನಃ ಬರಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಮನಕ್ಲೇಶಗಳು ಜಾಸ್ತಿ ಆಗಬಹುದು ಈ ತಿಂಗಳಲ್ಲಿ. ನೋಡಿ, ಮನಕ್ಲೇಶಗಳು, ಮನಸ್ಸಿನ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಸಹೋದರರಿಂದ ಏನಾದರೂ ಅನುಕೂಲತೆಗಳಾಗತ್ತೆ, ಆದರೂ ವ್ಯಾವಹಾರಿಕವಾದಂಥದ್ದನ್ನು ಆದಷ್ಟು ಜಾಗ್ರತೆಯನ್ನು ಮಾಡಬೇಕು. ಯಾಕಂದರೆ ನೋಡಿ, ಒಂದು ಸಲ ಯಾರೊಬ್ಬರು ಒಂದು 50,000 ರೂಪಾಯಿ ಕೊಟ್ಟು ಕಳಿಸಿದ್ರು, 1 ಲಕ್ಷ ಕೊಟ್ಟು ಕಳಿಸಿದ್ರು ಅಂದರೆ ಸರಿಯಾಗಿ ಎಣಿಸ್ಕೊಂಡು ತೆಗೆದುಕೊಳ್ಳುವ ಹಾಗೆ ಮಾಡಬೇಕು. ಇಲ್ಲ ಅಂತಾದರೆ ಅದರಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಸಮಸ್ಯೆ ಇರಬಹುದು. ಹಾಗಾಗಿ ದುಡ್ಡೇ 2 ನೋಟು 3 ನೋಟು ಹೆಚ್ಚು ಕಡಿಮೆ ಆಗಬಹುದು. ಆವಾಗ ನಾವು ಯಾರ ಮೇಲೆ ಹೇಳಿದ್ರೂ ಆಗಲ್ಲ, ಏನು ಮಾಡಿದ್ರೂ ಆಗೋದಿಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳು, ತೊಂದರೆಗಳು ಕೂಡ ಬರ್ತವೆ. ಹಾಗೆ ಒಂದು ಬಹಳ ಮುಖ್ಯವಾದಂಥದ್ದು ಮಕ್ಕಳಿಂದ ಸಂತೋಷ, ಕುಟುಂಬದಿಂದ ಸಂತೋಷ ಅಂತಲೂ ಕೂಡ ಹೇಳಬಹುದು. ಎಲ್ಲೋ ಹೊರಗಡೆ ಇರುವಂಥ ವ್ಯಕ್ತಿಗಳು, ಎಲ್ಲೋ ಹೊರಗಡೆ ಇರುವಂಥವರು ಸಹಾಯ ಸಹಕಾರ ಮಾಡಬಹುದು. ಮತ್ತು ಸರ್ಕಾರಿ ಉದ್ಯಮದಲ್ಲಿದ್ದಂಥವರಿಗೆ, ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ ಭಾಳ ಶುಭವಾದಂಥ ವಾತಾವರಣಗಳು ಕೂಡ ಆಗುತ್ತೆ. ಈಗ ಸರ್ಕಾರದಲ್ಲಿ ಸರ್ಕಾರದಿಂದ ಹೆಚ್ಚಿನದಾದಂತಹ ಲಾಭಾಂಶಗಳು ಕೂಡ ಸಿಗ್ತವೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, 3ಕ್ಕೆ ಈ ತಿಂಗಳಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು ಕೂದಲು, ಇನ್ನೊಂದು ಉಗುರು, ಹಾಗೆ ಚರ್ಮ. ಇದು 3ಕ್ಕೂ ಕೂಡ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಈ ತಿಂಗಳಲ್ಲಿ ಬಹಳ ಕೂದಲು ಉದುರುವ ಹಾಗೆ ಆಗಬಹುದು. ಹಾಗಾಗಿ ಸ್ವಲ್ಪ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಪ್ರಯಾಣ ಹೆಚ್ಚಿನದಾಗಿ ಈ ತಿಂಗಳಲ್ಲಿ ಆಗುತ್ತೆ ನಿಮಗೆ. ಕೆಲವೊಂದು ಕಡೆ ಓಡಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಆ ಕಡೆ ಈ ಕಡೆ ಹೋಗುವಂಥದ್ದು, ದೈವಾನುಗ್ರಹ ಪಡ್ಕೊಳ್ಳುವಂಥದ್ದು. ಹೀಗಾಗಿ ಸ್ವಲ್ಪ ಪ್ರಯಾಣ ಯೋಗಗಳು, ಪ್ರಯಾಣದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೂಡ ನೀವು ಪಡೆಯುವಂಥ ಸಾಧ್ಯತೆಗಳು ಬಹಳ ಇರ್ತವೆ. ಅದರ ಜೊತೆಯಲ್ಲಿ ಸ್ವಲ್ಪ ತೃತೀಯದ ಗುರು ಮತ್ತು ರವಿ ಸ್ವಲ್ಪ ಗೌರ್ಮೆಂಟಿಂದ ಜಯ ಸಿಗುವಂಥದ್ದು, ಅಥವಾ ಕಾನೂನಿನ ತೊಡಕುಗಳು ಏನಾದರೂ ಇದ್ದರೆ ಅದೆಲ್ಲ ಒಂದು ರಾಜಿಯಾಗಿ ಪರಿಹಾರ ಆಗುವಂಥದ್ದು, ಮತ್ತು ಬಂಧು ಮಿತ್ರರನ್ನು ಜೊತೆಗೂಡಿಸ್ಕೊಂಡು ಏನೋ ಒಂದು ದೊಡ್ಡ ರೀತಿಯಾದಂಥ ಸಂಸ್ಥೆ ನಡೀತಾ ಇದ್ದರೆ ಅದರಲ್ಲಿ ಅಭಿವೃದ್ಧಿ ಆಗುವ ಹಾಗೆ ನೀವು ಪ್ರಯತ್ನ ಮಾಡುವಂಥದ್ದು. ಜನರ ಸಹಾಯ ಸಹಕಾರಗಳು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಯಾಕಂದರೆ ಏನೇ ಮಾಡಲಿ ಎಲ್ಲರಿಗೂ ಕೂಡ ಸಪೋರ್ಟ್ ಜಾಸ್ತಿ ಬೇಕು. ಯಾಕಂದರೆ ಧನಬಲ, ಜನಬಲ ಎರಡೂ ಕೂಡ ಇರಬೇಕು. ಅದು ಎರಡೂ ಇಲ್ಲ ಅಂತ ಆದರೆ ಜಗತ್ತಿನಲ್ಲಿ ಗುರುತಿಸುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಧನಬಲ ಹೇಳುವಂಥದ್ದು ಹಿಂದೆಲ್ಲ ಇತ್ತು, ಇವಾಗೇನೋ ಸಮಸ್ಯೆ. ಆದರೆ ಆ ಜನಬಲವೂ ಕೂಡ ನಿಮಗೆ ಬರ್ತಾ ಇದೆ. ಅದರ ಜೊತೆಗೆ ಧನಬಲವೂ ಕೂಡ ಆಗಲಿ ಅಂಥೇಳಿ ದೇವರಲ್ಲಿ ನಾವೆಲ್ಲ ಬೇಡ್ಕೊಳ್ಳೋಣ. ಸ್ವಲ್ಪ ಕೋಪತಾಪಗಳು, ಟೆನ್ಷನ್ನು, ಒತ್ತಡಗಳು ಕೂಡ ಇದ್ದಾವೆ. ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ದೈವಾನುಗ್ರಹದಿಂದ ಶುಭವಾಗಲಿ ಅಂಥೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಹಾಗೆ ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಧನಿಷ್ಠ ನಕ್ಷತ್ರ 3-4ನೇ ಪಾದದವರು ನೀವೇನು ಮಾಡಬೇಕಪ್ಪ ಅಂತಂದರೆ, ಕದಳಿ ವೃಕ್ಷಕ್ಕೆ ನಮಸ್ಕಾರ ಮಾಡುವಂಥದ್ದು. ಕದಳಿ ಅಂದರೆ ಬಾಳೆ ಮರ. ನೋಡಿ, ಬಾಳೆ ಮರವನ್ನು ನಾವು ಲಕ್ಷ್ಮಿಯ ಸ್ವರೂಪದಿಂದ ಹೇಳ್ತೇವೆ, ಲಕ್ಷ್ಮೀ ನಾರಾಯಣ ಸ್ವರೂಪದಿಂದನೂ ಕೂಡ ನಾವು ಬಾಳೆ ಮರವನ್ನು ಹೇಳ್ತೇವೆ. ಹಾಗಾಗಿ ಅಂತಹ ಬಾಳೆ ಮರಕ್ಕೆ ಕೈ ಮುಗಿರಿ. ಆ ಬಾಳೆ ಮರಕ್ಕೆ ಎಷ್ಟೋ ಜನ ಪೂಜೆ ಮಾಡುವ ಮಾತ್ರದಿಂದ ಬಹಳ ವೃದ್ಧಿಯನ್ನು ಕೂಡ ಕಾಣ್ತಾರೆ. ನಾನು ನೋಡಿ ಬಹಳ ಸುಲಭವಾದಂಥ ಪರಿಹಾರಗಳನ್ನು, ಸುಲಭವಾದಂತಹ ಪ್ರಾರ್ಥನೆ, ನಮಸ್ಕಾರಗಳನ್ನು ಹೇಳ್ತೇನೆ. ಇದನ್ನು ನೀವು ನಮಸ್ಕಾರ ಮಾಡುವಾಗ ಸಿದ್ಧಲಕ್ಷ್ಮೀರ ಮೋಕ್ಷಲಕ್ಷ್ಮೀ, ಜಯಲಕ್ಷ್ಮೀ ಸರಸ್ವತಿ, ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ವರದಾಸ್ತು ಮೇ, ಈ ಶ್ಲೋಕವನ್ನು ಹೇಳ್ತಾ ಬನ್ನಿ. ಇದರಿಂದ ಬಹಳ ಶುಭವಾಗ್ತದೆ. ಇನ್ನು ಶತಭಿಷ ನಕ್ಷತ್ರ 1, 2, 3, 4ನೇ ಪಾದದವರು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗರಿಕೆಯನ್ನು ಗಣೇಶ ದೇವರಿಗೆ ಅಥವಾ ದುರ್ಗಾದೇವಿಗೆ ಸಮರ್ಪಣೆ ಮಾಡಿ. ಕ್ಷಿಪ್ರ ಪ್ರಸಾದ ದಾತಾರವು ಕಲವು ದುರ್ಗಿ ವಿನಾಯಕವು ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಕಲಿಯುಗದಲ್ಲಿ ಕ್ಷಿಪ್ರವಾದಂತಹ ಅನುಕೂಲ ಮಾಡುವಂತಹ ದೇವತೆಗಳಲ್ಲಿ ಒಂದು ದುರ್ಗೆ ಮತ್ತು ಗಣೇಶ ಎರಡೂ ದೇವರು ಕೂಡ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಗಣೇಶ ದೇವರಿಗೆ, ದುರ್ಗೆ ದೇವಿಗೆ ವಿಶೇಷವಾಗಿ ಪೂಜೆ, ನಮಸ್ಕಾರ, ಪ್ರಾರ್ಥನೆ ಮಾಡ್ತಾ ಬನ್ನಿ. ಅದರಿಂದ ಬಹಳ ಶುಭವಾಗ್ತದೆ ಎಂಬುದನ್ನು ಕೂಡ ನಾವು ಹೇಳಬಹುದು. ಇನ್ನು ಧನಿಷ್ಠ ನಕ್ಷತ್ರ ಆಯಿತು, ಶತಭಿಷ ನಕ್ಷತ್ರ ಆಯಿತು. ಇನ್ನು ಪೂರ್ವಭಾದ್ರ ನಕ್ಷತ್ರ 1, 2, 3, 3ನೇ ಪಾದ ಅಷ್ಟೇ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಔದುಂಬರ ವೃಕ್ಷ ಅಥವಾ ಅತ್ತಿಯ ಮರ, ಈ ಮರಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಔದುಂಬರ ವೃಕ್ಷ, ಅತ್ತಿ ಮರ ಅಂತ ಕರಿತೇವೆ. ಅತ್ತಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ಅತ್ತಿ ಮರದ ಪ್ರದಕ್ಷಿಣೆಯಿಂದ ಬಹಳ ಶುಭವಾಗುತ್ತೆ. ಯಾಕಂದರೆ ತೃತೀಯ ಸ್ಥಾನದಲ್ಲಿ ವಿಶೇಷವಾದಂತಹ ಗುರು ಹೋಗಿ ಕುತ್ಕೊಳ್ತಾನೆ, ಧನಾಧಿಪತಿ. ಹಾಗಾಗಿ ನಿಮ್ಮ ನಕ್ಷತ್ರಕ್ಕೂ ಕೂಡ ಹೆಚ್ಚಿನದಾದಂಥ ಸಾಮರ್ಥ್ಯ ಬರಬೇಕು ಅಂತಂದರೆ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಇದರಿಂದ ಶುಭವಾಗಲಿ. ಸ್ವಲ್ಪ ವಿಡಿಯೋ ಹಾಕಲಿಕ್ಕೆ ಲೇಟ್ ಆಯಿತು, ಯಾಕಂದರೆ ನಾವು ಆದಷ್ಟು ಬೇಗನೆ ಮಾಡಬೇಕು ಅಂದ್ಕೊಳ್ಳೋಂಥದ್ದು ಪ್ರಯತ್ನ ಮಾಡ್ತೇವೆ.
ಅದಾದರೂ ಕೂಡ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳಿಂದ ನಾವು ಮಾಡಲಿಕ್ಕಾಗಿಲ್ಲ. ನಿಮ್ಮೆಲ್ಲ ಸಹಾಯ ಸಹಕಾರ ಹಾಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.